ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 7.5 ಎಕರೆ ರೋಬಸ್ಟಾ ಪ್ಲಾಂಟೇಷನ್ ಇರುವಂಥ ಒಂದು ಕಾಫಿ ತೋಟ. ಈ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ದೀರಾ, ಈ ಸ್ಟೇಟ್ ಹೈವೇಗೆ ಟಚ್ ಇದೆ. ಸೊ ಇಲ್ಲಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಪ್ರಾಪರ್ಟಿ ಎಂಟ್ರೆನ್ಸು ಒಂದು ಗೇಟ್ ಸಿಗುತ್ತೆ. ಹಾಗೆಯೇ ಈ ತೋಟಕ್ಕೆ ಫುಲ್ಲು ಸೋಲಾರ್ ಫೆನ್ಸಿಂಗ್ ಆಗಿದೆ. ಈ ತೋಟ ಟೋಟಲ್ ಬೌಂಡ್ರಿ 14.25 ಎಕರೆ ಬರುತ್ತೆ. ಅಂದರೆ 7.5 ಎಕರೆ ರೆಕಾರ್ಡ್ ಇರೋವಂಥದ್ದು, ಇನ್ನು 7 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಬರುತ್ತೆ. ಟೋಟಲ್ ಏನು 14.25 ಎಕರೆ ಇದೆ, 14.25 ಎಕರೆಗೂ ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಒಂದೊಳ್ಳೆ ಕಂಡೀಷನ್ ಇರೋವಂಥ ರೋಬಸ್ಟಾ ತೋಟ ಅಂತ ಹೇಳ್ಬೋದು. ನೀವೇನು ನೋಡ್ತಾ ಇದ್ದೀರಾ, ಸೇಮ್ ಕಂಡೀಷನಲ್ಲಿ ಒಂದು 12ರಿಂದ 13 ಎಕರೆಯಷ್ಟು ಕಾಫಿ ತೋಟ ಬರುತ್ತೆ. ಇನ್ನು ಉಳಿದಿರೋವಂಥ 1ರಿಂದ 1.5 ಎಕರೆಯಲ್ಲಿ ಕೆರೆ ಮಾಡ್ಕೊಂಡಿದ್ದಾರೆ. ಮತ್ತು ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಬೋರ್ವೆಲ್ ಇದೆ, ಹಾಗೆ ಒಂದು ದೊಡ್ಡದಾಗಿರುವಂಥ ಕೆರೆ ಕೂಡ ಇದೆ. ಮತ್ತು ಈ ತೋಟದ ಫುಲ್ಲು ಡೆಡ್ಲೈನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ, ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಮತ್ತು ಈ ಜಾಗ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರೋದ್ರಿಂದ ಒಂದು ಒಳ್ಳೆ ರೋಡಿನ ವ್ಯವಸ್ಥೆ ಅಂತ ಹೇಳ್ಬೋದು. ಮತ್ತು ಈ ತೋಟದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತಂದರೆ, ನೀವೇನು ನೋಡ್ತಾ ಇದ್ದೀರಾ, ಈ ಥರ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಮನೆ ಕೂಡ ಮಾಡ್ಕೊಂಡಿದ್ದಾರೆ. ಇದು 3 BHK ಇರುವಂಥ ಮನೆಯಾಗಿದೆ. ಮತ್ತು ನಾನು ಮೊದಲೇ ಹೇಳಿದ್ದೆ, ಈ ಪ್ರಾಪರ್ಟಿಲಿ 7 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಬರುತ್ತೆ. ಆ ಎಕ್ಸ್ಟ್ರಾ ಲ್ಯಾಂಡಲ್ಲಿ ಯಾವುದೇ ರೀತಿ ಪ್ಲಾಂಟೇಷನ್ ಮಾಡಿಲ್ಲ ಅಂತ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದೇ ಲ್ಯಾಂಡ್ ಬರುತ್ತೆ. ಇಲ್ಲಿ ಜಸ್ಟ್ ಸಿಲ್ವರ್ ಮರಗಳನ್ನ ಹಾಕ್ಕೊಂಡಿದ್ದಾರೆ, ಮತ್ತು ಕೆಲವೊಂದು ಪೆಪ್ಪರ್ ಗಿಡಗಳಿದೆ ಅಷ್ಟೇ. ಮನೆಯೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಈ ಮನೆನ ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ಈ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 20 ಮೆಂಬರ್ಸ್ ಅಷ್ಟು ಸ್ಟೇ ಆಗೋವಂಥ ಕೆಪಾಸಿಟಿ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಈ ಪ್ರಾಪರ್ಟಿ ಅಟ್ಯಾಚ್ ಆಗಿರುವಂಥ ಸ್ಟೇಟ್ ಹೈವೇ ಸಕಲೇಶಪುರ ಟು ಸೋಮವಾರಪೇಟೆ ಕನೆಕ್ಟ್ ಮಾಡುತ್ತೆ. ಈ ಜಾಗ ಫುಲ್ಲು ಲೆವೆಲ್ ಇರೋವಂಥ ಜಾಗ, ಹಾಗೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿದೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ, ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.